ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳಿಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 9ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಂ.ಎಸ್. ಅನಂತನಾರಾಯಣ. ವ್ಯಾಖ್ಯಾನ ಮಾಡಲಿದ್ದಾರೆ ಹೊಸಹಳ್ಳಿ ಶ್ರೀ ರಾಜಾರಾಮಮೂರ್ತಿ. ಎಚ್ಚರ ತಪ್ಪಿದ ನೀಲಧ್ವಜ ಮಹಾರಾಜನನ್ನು ಸಾರಥಿ ಅರಮನೆಗೆ ತಂದಿದ್ದಾನೆ. ಸೋಲಿನ ವಿಚಾರ ಎಲ್ಲರಿಗೂ ತಿಳಿದಿದೆ. ಎಲ್ಲರಿಗೂ ಗಾಬರಿ. ಇತ್ತ ಮಹಾರಾಜನಿಗೆ ಎಚ್ಚರಿಕೆಯಾಯಿತು. ಕಣ್ತೆರೆದು ನೋಡಿದ. ಯುದ್ಧದಲ್ಲಿ ಪರಾಭವವಾಗಿ ಮನೆಗೆ ಮರಳಿದ್ದಾನೆ. ಮಗ ಸತ್ತಿದ್ದಾನೆ. ಪರಿವಾರದವರೆಲ್ಲ ಹೋಗಿದ್ದಾರೆ. ಎಂಥ ಅನ್ಯಾಯವನ್ನು ಮಾಡಿಕೊಂಡೆ. ಈ ಮಡದಿಯ ಮಾತನ್ನು ಕೇಳಿಕೊಂಡು ನಾನು ಹಾಳಾದೆ ಎಂದು ಚಿಂತಿಸುತ್ತಿದ್ದಾನೆ ಮಹಾರಾಜ. ಅರಮನೆಗೆ ಮರಳಿದ ಮಹಾರಾಜನನ್ನು ನೋಡಲು ಜ್ವಾಲೆ ಬಂದಿದ್ದಾಳೆ ಮಹಾರಾಣಿ. ಅವಳನ್ನು ಕಂಡ ಕೂಡಲೇ ಮಹಾರಾಜನ ಸಿಟ್ಟು ನೆತ್ತಿಗೇರಿದೆ. ನೀನು ಸಾಮಾನ್ಯಳಲ್ಲ, ಕುಲಘಾತಕಿ, ನೀನು ದುಷ್ಟೆ, ನೀನು ಪಾಪಿ, ನಮ್ಮ ಅರಮನೆಯಲ್ಲಿ ಇರಬೇಡ, ತೊಲಗಿ ಹೋಗು ಎಂದು ಅಬ್ಬರಿಸಿದ್ದಾನೆ ಮಹಾರಾಜ. ನಂತರ ಸಮಾಧಾನ ಚಿತ್ತನಾಗಿ ಕುದುರೆಯನ್ನು ಅರ್ಜುನನ ಬಳಿಗೆ ಕಳುಹಿಸಿಕೊಟ್ಟು ತಾನು ಅರ್ಜುನನನ್ನು ನೋಡಲು ಹೊರಟಿದ್ದಾನೆ ನೀಲಧ್ವಜ ಮಹಾರಾಜ. ಕೊಂಡು ಬರಿಸಿದ ನಖಿಲ ವಸ್ತುಗಳನ್ನು ಕೊಂಡು ಬರಿಸಿದ ನಖಿಲ ವಸ್ತುಗಳನ್ನು ಅಮಲಮಣಿ ಮಂಡನಾಳಿಗಳಂ ವಿವಿಧ ದುಕೂಲಂಗಳಂ ಹಿಂಡಾಕುಳಂ ಮಹಿಷಿಗಳನ್ನು ಉತ್ತಮ ಸ್ತ್ರೀಯರಂ ಗಜಹಯಾವಳಿಯನೋ ಭಂಡಾರದರ್ಥಮಂ ಗುಡತೈಲಧಾನ್ಯವಂ ಬಂಡಿಗಳ ಮೇಲೆ ತುಂಬಿಸಿ ಪಾರ್ಥನಂ ಬಂದು ಕಂಡನಸಿತಧ್ವಜಂ ಬಳಿಕವನರ್ಜುನಂ ಪ್ರೀತಿಮಿಗೆ ಮನ್ನಿಸಿದನು. ಅರ್ಜುನನನ್ನು ಕಾಣಲು ಮಹಾರಾಜನಾದ ನೀಲಧ್ವಜ ಹೊರಟಿದ್ದಾನೆ. ಬಂಡಿಗಳಲ್ಲಿ ಅನೇಕ ವಸ್ತುಗಳನ್ನು ಹೊರಿಸಿಕೊಂಡು ಹೊರಟಿದ್ದಾನಂತೆ. ಮಣಿಮಂಡನಾದಿಗಳನ್ನು, ದುಕೂಲಗಳನ್ನು, ಹಸುಗಳನ್ನು, ಎಮ್ಮೆಗಳನ್ನು, ಉತ್ತಮ ಸ್ತ್ರೀಯರನ್ನು, ಆನೆ ಕುದುರೆಗಳನ್ನು, ಭಂಡಾರದಲ್ಲಿರುವ ಸಮಸ್ತ ವಸ್ತುಗಳನ್ನು, ಬಹು ಸಂಪತ್ತನ್ನು, ಬೆಲ್ಲವನ್ನು, ಎಣ್ಣೆಯನ್ನು, ಧಾನ್ಯವನ್ನು ಬಂಡಿಗಳ ಮೇಲೆ ತುಂಬಿಸಿ ಪಾರ್ಥನನ್ನು ನೋಡಲು ಬಂದಿದ್ದಾನೆ. ಅವನನ್ನು ಪ್ರೀತಿಯಿಂದ ಕಂಡ ಅರ್ಜುನ ಆತನನ್ನು ಆಲಿಂಗಿಸಿಕೊಂಡು ಸ್ನೇಹಹಸ್ತವನ್ನು ಚಾಚಿದ್ದಾನೆ. ಇಬ್ಬರಿಗೂ ಸ್ನೇಹವಾಗಿದೆ. ವಾಜಿ ನಡೆದುದು ಬಳಿಕ ತೆಂಕ ಮೊಗಮಾಗೆ ವಾಜಿ ನಡೆದುದು ಬಳಿಕ ತೆಂಕ ಮೊಗಮಾಗಿ ಸೇನಾಜಾಲ ಸಹಿತ ನೀಲಧ್ವಜಂ ಪೊರಮಟನು ಆ ಜನಪನಂ ಕೂಡಿಕೊಂಡು ಮುಂದಕ್ಕೆ ಸೌವ್ಯಸಾಚಿ ತೆರಳಿದನು. ಇತ್ತಲು ತೇಜಮಿಲ್ಲದೆ ಮನೆಯೊಳಿಂ ಪೆಣ್ಣೊಡಲ್ ಬೆಳೆಸುವ ಈ ಜೀವಮೇ ತಗೆ ತನಗೆ ಎನ್ನುತ್ತೆ ನಿಜವಲ್ಲಭನ ರಾಜಗೃಹಮಂ ಬಿಟ್ಟು ಬೋದಳ ಜ್ವಾಲೆ ಉನ್ಮುಖನೆಂಬ ತಮ್ಮ ನಡೆಗೆ ಅರ್ಜುನನೊಂದಿಗೆ
ನೀಲಧ್ವಜ ಮಹಾರಾಜನು ಹೊರಟಿದ್ದಾನೆ. ಕುದುರೆ ಪುನಃ ದಕ್ಷಿಣ ದಿಕ್ಕಿನತ್ತ ಮೊಗ ಮಾಡಿ ನಡೆದಿದೆ. ಇತ್ತ ಅರಮನೆಯಲ್ಲಿ ಉಳಿದ ಜ್ವಾಲೆ ಚಿಂತಿಸುತ್ತಿದ್ದಾಳೆ. ಗಂಡ ತನ್ನನ್ನು ಬೈದು ಹೋದ, ಮಗ ಸತ್ತ, ಇನ್ನು ನಾನು ಇದ್ದು ಏನು ಪ್ರಯೋಜನ? ಹೇಗಾದರೂ ಸರಿ ಅರ್ಜುನ ಜೀವ ಬಿಡುವಂತೆ ಮಾಡಬೇಕು. ಅದಕ್ಕಾಗಿ ಇನ್ನು ಯಾರನ್ನಾದರೂ ಪ್ರಬಲ ಶತ್ರುವನ್ನು ಹುಡುಕಬೇಕು ಎಂದು ಜ್ವಾಲೆ ತನ್ನ ಅರಮನೆಯನ್ನು ಬಿಟ್ಟು ಹೊರ ನಡೆದಿದ್ದಾಳೆ. ಅವಳಿಗೆ ಮೊದಲು ನೆನಪಾದದ್ದು ತನ್ನ ತಮ್ಮನಾದ ಉನ್ಮುಖ. ಜ್ವಾಲಾದೇವಿ ನೇರವಾಗಿ ಉನ್ಮುಖನ ಮನೆಯ ಕಡೆಗೆ ಹೆಜ್ಜೆ ಹಾಕಿದ್ದಾಳೆ. ಉನ್ಮುಖಂ ಕಂಡೆದಿರ್ಕೊಂಡು ಅಗ್ರಜಾತಯಂ ಸನ್ಮಾನಿಸಿದನು. ಏಕೆ ಬಂದೆಯನೆ ಫಲುಗುಣಂ ಮನ್ಮರೋರಥಮೆಲ್ಲಮಂ ಕೆಡಿಸಿ ಮಕ್ಕಳಂ ಕೊಂದು ಪತಿಯಂ ಗೆಲ್ದನು. ತನ್ಮರಣಕ್ಕೆ ಒಂದು ದಾಯವನೆಸಗದಿರಲ್ ಎನ್ಮ ಜನ್ಮವೇತಗೆ. ತನ್ಮರಣಕ್ಕೆ ಒಂದು ದಾಯವನೆಸಗದಿರಲ್ ಎನ್ನ ಜನ್ಮವೇತಗೆ. ನಿನ್ನ ದೆಸೆಯಿಂದ ನರನ ವಿಲಸನ್ ಮೌಳಿ ಮಸ್ತಕವ ಅರಿಸದಿರನು ಎಂದೊಡೆ ಆ ಜ್ವಾಲೆಗವನಿಲ್ ತೆಲ್ದನು. ಓ ಅಪರೂಪಕ್ಕೆ ಅಕ್ಕ ಜ್ವಾಲಾದೇವಿ ತನ್ನ ಮನೆಗೆ ಬರುತ್ತಿದ್ದಾಳೆ. ಉನ್ಮುಖನಿಗೆ ವಿಷಯ ತಿಳಿಯಿತು. ಬಹು ಸಂತೋಷದಿಂದ ಆಕೆಯನ್ನು ಸ್ವಾಗತಿಸಿದ. ಮನೆಗೆ ಕರೆದುಕೊಂಡು ಹೋದ. ಅರಮನೆಯಲ್ಲಿ ಎಲ್ಲ ಉಪಚಾರವನ್ನೂ ಮಾಡಿದ. ಬಹಳ ಸಂತೋಷದಿಂದ ಆಕೆಯನ್ನು ಕುರಿತು ಪ್ರಶ್ನಿಸುತ್ತಿದ್ದಾನೆ. ಇದೇನಕ್ಕ, ಇದ್ದಕ್ಕಿದ್ದಂತೆ ನನ್ನ ನೆನಪಾಗಿದೆ, ಇಲ್ಲಿಯವರೆಗೆ ಬಂದಿದ್ದೀರಿ ಎಂದು ಕೇಳಿದಾಗ ಆಕೆ ಯುದ್ಧದ ವರ್ತಮಾನವನ್ನೆಲ್ಲವನ್ನೂ ತಿಳಿಸಿದಳು. ಗಂಡ ಬೈದುದು, ಮಕ್ಕಳು ಸತ್ತುದು, ರಾಜ್ಯ ಸೋತುದು ಎಲ್ಲ ವಿಚಾರವನ್ನು ತಿಳಿಸಿ ಅನಂತರ ತಮ್ಮ ಉನ್ಮುಖ, ವೈರಿಯಾದ ಪಾರ್ಥನ ಶಿರಸ್ಸನ್ನು ಕೆಳಗಿಳುಹಲೇಬೇಕು. ಅದು ನನ್ನ ಜೀವನದ ಬಹುದೊಡ್ಡ ಪ್ರಶ್ನೆ. ನಾನು ಅವನನ್ನು ಕೊಲ್ಲಲಿದ್ದಲ್ಲಿ ನಾನು ಬದುಕಿದಾನೇ ಏನು ಪ್ರಯೋಜನ? ಹೇಗಾದರೂ ಸರಿ ಅರ್ಜುನನನ್ನು ಕೊಲ್ಲಲು ನಿನ್ನನ್ನು ಆಶ್ರಯಿಸಿ ಬಂದಿದ್ದೇನೆ. ಯುದ್ಧಕ್ಕೆ ಸಿದ್ಧನಾಗು, ಅರ್ಜುನನನ್ನು ಕೊಲ್ಲೋಣ ಎಂದು ಹುರಿದುಂಬಿಸುತ್ತಿದ್ದಾಳೆ. ಅವಳ ಮಾತನ್ನು ಕೇಳಿದ ಆ ಉನ್ಮುಖ ವಾಯಕರ್ಜುನನ ತಲೆ ಬೀಳ್ದಬುದೇ. ವಾಯಕರ್ಜುನನ ತಲೆ ಬೀಳ್ದಬುದೇ. ಕೃಷ್ಣನ ಸಹಾಯಮಿರಲ್ ಎಲೆಮರುಳೆ ಹರಿಯ ಹಗೆಗೊಂಡು ಕೆಡುವಾಯಸಂ ತನಗೆ. ರಾಘವಂ ಮಾಡಿದುಪಗತಿಯಂ ದಶಾನನಂಗೆ ದಾಯಮಂ ಪೇಳ್ದು. ಅವನ ವಂಶಮಂ ಸವರಿಸಿದ ಮಾಜಗಾತಿಯವೋ. ಎನ್ನಾಲಯಕ್ಕೆ ಬಂದನಗಪಾಯಮಂ ತಾರದೆ ಇಲ್ಲಿಂದ ಪೋಗೆಂದು ಅವಳುನ್ಮುಖನಂ ಕೋಪಿಸಿದನು. ಬಲವದ್ವಿರೋಧವನ್ನು ಯಾರು ತಾನೇ ಸುಲಭವಾಗಿ ಒಪ್ಪಿಕೊಳ್ಳುತ್ತಾರೆ? ಉನ್ಮುಖ ಹೇಳಿದ, ಅಕ್ಕ, ಕೇವಲ ಬಾಯಿ ಮಾತಿನಿಂದ ಅರ್ಜುನನ ತಲೆಯನ್ನು ಕೆಳಹಲು ಸಾಧ್ಯವೇ?
ಕೃಷ್ಣ ಸಹಾಯಕ್ಕಿರುವಾಗ ಅರ್ಜುನನನ್ನು ಗೆಲ್ಲಲು ಯಾರಿಗೂ ಸಾಧ್ಯವಿಲ್ಲ. ಹುಚ್ಚಕ್ಕ, ಈ ಆಸೆಯನ್ನು ಬಿಡು. ಅಲ್ಲ, ಅಲ್ಲಿಂದ ನನ್ನ ತಮ್ಮನ ಮನೆಯನ್ನು ಹಾಳು ಮಾಡಬೇಕು ಎಂದು ಇಲ್ಲಿಯವರೆಗೆ ಬಂದಿದ್ದೀಯಲ್ಲ, ಏನು ಹೇಳಲಿ? ಹಿಂದೆ ರಾಮಾಯಣದಲ್ಲಿ ಶೂರ್ಪಣಖಿ ರಾವಣನ ಮನೆಗೆ ಬಂದು ರಾಮ ಮಾಡಿದ ಉಪಹತಿಯನ್ನು ಹೇಳಿ ರಾವಣನನ್ನು ಎತ್ತಿಕಟ್ಟಿ ಅವನ ಸರ್ವನಾಶಕ್ಕೆ ಕಾರಣವಾದಂತೆ ನೀನು ನಮ್ಮ ಮನೆಗೆ ಬಂದು ಈ ಎಲ್ಲ ವೃತ್ತಾಂತವನ್ನು ನನ್ನ ಮೇಲೆ ಹೇರಿ ನಮ್ಮ ಸರ್ವನಾಶಕ್ಕಾಗಿ ಪ್ರಯತ್ನಿಸುತ್ತಿರುವೆಯಾ? ಆಗುವುದಿಲ್ಲ ಅಮ್ಮ, ನಿನ್ನ ಆಸೆ ನೆರವೇರದು. ಇಲ್ಲಿಂದ ಹೊರಟು ಹೋಗು, ನನ್ನ ಮನೆಯಲ್ಲಿರಬೇಡ. ನಾನು ಎಂದಾದರೂ ನಿನಗೆ ಸಹಾಯವನ್ನು ಮಾಡುವವನಲ್ಲ ಎಂದು ಜೋರಾಗಿ ಗರ್ಜಿಸಿದ್ದಾನೆ ಉನ್ಮುಖ. ಜ್ವಾಲೆ ಬಳಿಕನು ಜನಂ ಬೈದು ಕೋಪದೊಳು ಆತನಾಲಯದೊಳಿರದೆ ಪೊರೆ ಮಟ್ಟು ನಡೆದರೆ ಮುಂದೆಲೀಲೆಮಿಗೆ ನಲಿದು ಸುಳಿದಿಳಿದು ಬೆಳದಳಿದು ತಳೆದಳಿದು ಪೊಳೆದು ಸೆಳೆದು ಮೇಲೆ ಮೇಲೊದಗುವ ಘನ ಪ್ರವಾಹದ ಸುಕಲ್ಲೋಲ ಮಾಲಾಕುಲದ ಬುದ್ಭುತದ ಜಲ ಜಂತು ಜಾಲದ ಲಳಿಯಲುಳಿಯ ಲಹರಿಗಳ ವಿಸ್ತರದ ವರಗಂಗೆಯಂ ಕಂಡಳು. ತಮ್ಮ ಉನ್ಮುಖ ಖಡಾಖಂಡಿತವಾಗಿ ಸಹಾಯವನ್ನು ಮಾಡುವುದಿಲ್ಲ ಎಂದು ಹೇಳಿದಾಗ ಅಕ್ಕ ಜ್ವಾಲೆಗೆ ಸಿಟ್ಟು ನೆತ್ತಿಗೇರಿತು. ಕೋಪದಿಂದ ಆತನನ್ನು ಬೈದು ನಿನ್ನ ಮನೆಯಲ್ಲಿ ಒಂದು ಕ್ಷಣವೂ ಇರುವುದಿಲ್ಲ ಎಂದು ಹೇಳಿ ಹೊರಕ್ಕೆ ಬಂದಿದ್ದಾಳೆ. ಮುಂದೆಲ್ಲಿಗೆ ಹೋಗಬೇಕೆಂದು ಗೊತ್ತಿಲ್ಲ. ಯದೃಚ್ಛಯ ನಡೆಯುತ್ತಿರುವಾಗ ಮುಂದೆ ಗಂಗಾ ನದಿಯ ತೀರಕ್ಕೆ ಬಂದಿದ್ದಾಳೆ ಜ್ವಾಲಾದೇವಿ. ಆ ಗಂಗೆಯಾದರೂ ಎಂಥದು, ಹೇಗಿದೆ? ಲಕ್ಷ್ಮೀಶ ವರ್ಣಿಸುತ್ತಾನೆ. ಆ ಗಂಗೆ ಲೀಲೆಮಿಗೆ ನಲಿದು ಸುಳಿದು ಬೆಳೆದಳಿದು ತಳೆದಳೆಯೇ ಪೊಳೆದು ಸೆಳೆದು ಲಕಾರ ಪ್ರಾಸವನ್ನ ಉದ್ದಕ್ಕೆ ಹಾಕುತ್ತಾ ಹೋಗುತ್ತಾನೆ. ಆ ಗಂಗೆಯ ಪ್ರವಾಹ ಕಣ್ಣೆದುರಿಗೆ ಕಟ್ಟಬೇಕು, ಆ ರೀತಿಯಲ್ಲಿ ವರ್ಣಿಸುತ್ತಿದ್ದಾನೆ ಕವಿ ಲಕ್ಷ್ಮೀಶ. ತೆಳುಮುಡಿಯ ಮಳಲೆಡಿಯಲಿತ್ತಡಿಯ ತಳಗಡಿಯ ಪೊಳೆ ನೆರೆಯಲುರೆ ಪೊರೆಯಲ್ ದೊರೆಯ ಬೆಳ್ಳೊರೆಯ ತೊಳಪೆಳೆಯ ಮೀನ್ ಪೊಳೆಯಲಿರದೆಳೆಯಲೆಡೆ ಸೆಳೆಯ ತುಂತುರಿನ ತನಿಗೆದರಿನ ಸುಳಿ ಸುಳಿಯ ಸಂವಳಿಯ ಬೊಬ್ಬುಳಿಯ ಕಡಲುಳಿಯ ಜಳಚರದ ತರತರದ ಶೀಕರದ ಭೀಕರದ ತುಳಗಂಗೆ ಸುತರಂಗೆ ನೋಳ್ಪಂಗೆ ಸಲಕಂಗೆ ಸೆದಳಂದು ದಿವಿಜ ಸಿಂಧು ಯಮಕಪ್ರಾಸ ಅಲಂಕಾರ ಲಕ್ಷ್ಮೀಶನಿಗೆ ಬಹುಪ್ರಿಯವಾದ ಅಲಂಕಾರ. ಶಬ್ದಾಲಂಕಾರಗಳಲ್ಲಿ ಬಹುಶ್ರೇಷ್ಠವಾದ ಈ ಯಮಕವನ್ನು ಆತ ಮತ್ತೆ ಮತ್ತೆ ಬಳಸುತ್ತಾನೆ. ಶಾರದೆಯ ಅನುಗ್ರಹ ಲಕ್ಷ್ಮೀಶ ಮಹಾಕವಿಗೆ ಮೊದಲೇ ಆಗಿದೆ. ತನ್ನ ಪ್ರಾರ್ಥನಾ ಪದ್ಯದಲ್ಲಿ ಭೂವ್ಯೋಮ ಪಾತಾಳ ಲೋಕಗಳಲ್ಲಿ ಎಂದು ಶಾರದೆಯನ್ನು ಸ್ತುತಿಸುತ್ತಾ ಲಕ್ಷ್ಮೀಶ ತಾಯನಗೆ ತಾಯ ನಗೆಗೂಡಿ ನೋಡಿ ಎಂದು ಯಮಕಪ್ರಾಸವನ್ನು ಬಳಸಿದ್ದಾನೆ. ನಂತರದಲ್ಲಿ ಉದ್ದಕ್ಕೆ ಅದೇ ಪ್ರಾಸ, ಇಲ್ಲೂ ಹಾಗೆಯೇ ಅತುಳಗಂಗೆ ಸುತರಂಗೆ ಮೇಲೆ ಮೇಲೆ ಅದೇ ಪ್ರಾಸಗಳನ್ನು ಹೇಳುತ್ತಾ ಗಂಗಾ ನದಿಯನ್ನು ವರ್ಣಿಸುತ್ತಿದ್ದಾನೆ ಮಹಾಕವಿ. ನಮ್ಮ ಕವಿಗಳಿಗೆ ಗಂಗೆ ಕಾಣಿಸಿಕೊಂಡರೆ ಆಕೆಯನ್ನು 2 ಪದ್ಯಗಳಲ್ಲಾದರೂ ಹೊಗಳದೆ ಕಥೆಯನ್ನು ಮುಂದಕ್ಕೆ ಓಡಿಸುವುದು ಇಷ್ಟವಿಲ್ಲ. ಆ ಗಂಗೆಯ ವೈಭವವೇ ಅಂಥದ್ದು. ಪರಮಪಾವನೆಯಾದ ಗಂಗೆ ವಿಷ್ಣುವಿನ ಪಾದದಲ್ಲಿ ಹುಟ್ಟಿ ಬ್ರಹ್ಮನ ಕಮಂಡಲದಿಂದ ನೀರನ್ನು ಸೇರಿಸಿಕೊಂಡು ಶಿವನ ತಲೆಯನ್ನಡರಿ ಭೂಲೋಕಕ್ಕೆ ಬಂದು ಸ್ವರ್ಗ ಮರ್ತ್ಯ ಪಾತಾಳ ಲೋಕಗಳಲ್ಲಿ ಹರಿದಿದ್ದಾಳೆ. ಅಂತಹ ದೇವಗಂಗೆಯನ್ನು ಬಣ್ಣಿಸದೆ ಉಂಟೆ?
கூர்ம்பகடியாகிற்ப குண்பிந்தே தன்னெடையொளார் முழுகல் ಅವರಿಂದ್ರ ರಹರೆಂಬ ಪೆಂಪಿಂದೆ ಘೂರ್ಬಿಸುವ ಗಂಗಾ ಪ್ರವಾಹಮಂ ಕಂಡಳ ಜ್ವಾಲೆ ಬಳಿ ಕಲ್ಲಿ ನಿಲ್ದು ಧಾರ್ಮಿಕರಿವರೊಳುಂಟೆ ತನ್ನನೆಂತಾದೊಡಂ ನೀರ್ಮುಟ್ಟದಂತೆ ವಯ್ಯನಾತಡಿಗೆ ದಾಂಟಿಸುವ ಕೂರ್ಮೆಯುಳ್ಳವರೆಂದೊಡೆ ಅಲ್ಲಿರ್ದನಾವಿಕರ್ಕೇಳ್ದು ಅವಳ್ಗಿಲ್ದೆಂದರು. ಗಂಗೆ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವಪಾಪೇಭ್ಯ ಬ್ರಹ್ಮಲೋಕಂ ಸಗಚ್ಚತಿ ಎಂದು ಶಾಸ್ತ್ರಗಳು ಕೊಂಡಾಡುತ್ತವೆ. ಗಂಗಾ ಗಂಗಾ ಎಂದು ಹೇಳಿದರೆ ಸಾಕು, ಯೋಜನ ದೂರದಲ್ಲಿದ್ದರೂ ಕೂಡ ಗಂಗಾ ನದಿ ಅವನ ಪಾಪಗಳನ್ನು ನಾಶ ಮಾಡಿ ಅವನಿಗೆ ಬ್ರಹ್ಮಲೋಕವನ್ನು ನೀಡುತ್ತಾಳಂತೆ. ಲೋಕದಲ್ಲಿರುವ ಸಕಲ ನದಿಗಳು ಮನುಷ್ಯನ ಪಾಪವನ್ನು ಸೆಳೆಯುವುದರಲ್ಲಿ ಉದ್ಯುಕ್ತವಾಗಿರುತ್ತವೆ, ಆದರೆ ಅದರಲ್ಲಿ ಹೋಗಿ ಮುಳುಗಬೇಕು. ಆದರೆ ಗಂಗೆಯ ಮಹಾತ್ಮೆ ಅದಕ್ಕಿಂತ ಹಿರಿದಾದುದು. ಗಂಗಾ ನದಿಯ ತಡಿಯಲ್ಲಿ ನಿಂತು ಅದರ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡರೂ ಸಾಕು, ಅದರ ಮೇಲೆ ಬೀಸಿ ಬಂದ ಗಾಳಿ ಆ ಮನುಷ್ಯನ ಮೇಲೆ ಹರಿದರೂ ಸಾಕು, ಅಥವಾ ತನ್ನ ಮನೆಯಲ್ಲೇ ಸ್ನಾನ ಮಾಡುತ್ತಾ ಗಂಗಾ ಗಂಗಾ ಎಂದು ಹೇಳುತ್ತಾ ತನ್ನ ಮನೆಯ ಹಂಡೆಯ ನೀರನ್ನು ಮುಟ್ಟಿದರೆ ಸಾಕು, ಗಂಗೆ ಅಲ್ಲಿ ಆವಿರ್ಭವಿಸುತ್ತಾಳಂತೆ. ಇದು ಗಂಗೆಯ ಮಹಿಮೆ. ಕವಿ ಲಕ್ಷ್ಮೀಶ ಹೇಳುತ್ತಿದ್ದಾನೆ, ಪಾತಾಳದವರಿಗೂ ವ್ಯಾಪಿಸಿರುವ ತನ್ನಲ್ಲಿ ಮುಳುಗಿದವನಿಗೆ ಇಂದ್ರ ಪದವಿಯನ್ನು ನೀಡುವ ಶ್ರೇಷ್ಠತೆಯನ್ನು ಹೊಂದಿರುವ ಆ ಗಂಗಾ ಪ್ರವಾಹವನ್ನು ನೋಡಿ ಜ್ವಾಲೆ ಒಂದು ಕ್ಷಣ ನಿಂತಳು. ಅವಳ ಬುದ್ಧಿ ವಕ್ರವಾಗಿ ಓಡಿತು. ಇದೊಂದು ಒಳ್ಳೆಯ ಉಪಾಯ ಎನಿಸಿತು. ಕೂಡಲೇ ಆಕೆ ಹೇಳುತ್ತಿದ್ದಾಳೆ, ಯಾರಾದರೂ ಧರ್ಮವನ್ನು ಬಲ್ಲವರು ಇಲ್ಲಿದ್ದೀರಾ? ನಾನು ಈ ಗಂಗಾ ನದಿಯಿಂದ ಆದಳಕ್ಕೆ ಹಾಯಬೇಕಾಗಿದೆ. ಆದರೆ ನನ್ನನ್ನು ಹಾಯಿಸುವವರು ಒಂದು ಹನಿ ನೀರು ನನಗೆ ಮುಟ್ಟದಂತೆ ಎಚ್ಚರಿಕೆ ವಹಿಸಿ ದಾಟಿಸಬೇಕು. ಯಾರಾದರೂ ಹಾಗೆ ಗಂಗೆಯ ಕಲುಷಿತ ನೀರು ಮುಟ್ಟದಂತೆ ನನ್ನನ್ನು ದಾಟಿಸಬಲ್ಲಿರಾ ಎಂದು ಕೇಳುತ್ತಿದ್ದಾಳೆ. ಬಿಂದು ಮಾತ್ರ ಮೇಲೆ ಬೀಳಲ್ಕೆ ವಿಪ್ರನಂ ಕೊಂದ ಪಾಪಂ ಪೋಪುದು. ಬಿಂದು ಮಾತ್ರ ಮೇಲೆ ಬೀಳಲ್ಕೆ ವಿಪ್ರನಂ ಕೊಂದ ಪಾಪಂ ಪೋಪುದು. ಇಲ್ಲಿ ಮಿಂದವನ ಗತಿಯಂದಮಂ ಬಣ್ಣಿಸುವೊಡೆ ಅಜನ ಪವಣಲ್ಲ ನೀನಿಲ್ಲಿಗೆ ನಂ ಪ್ರಾರ್ಥಿಸಿ ಬಂದೆ. ಗಂಗಾಂಬುವಂ ಮುಟ್ಟದಿರಬಹುದೇ ಪೇಳೆಂದೊಡೆ ಆ ಜ್ವಾಲೆ ನುಡಿದಳ್. ಜಾಹ್ನವಿಗೆ ದೋಷಮುದಿಹುದು ನಿಮಗೊರೆಬುದಿಲ್ಲ. ಅವಳನೆಗೆ ಮೈದೋರಲು ಉಸಿರುವೆನೆಲ್ದಳು. ಒಂದು ಹನಿ ನೀರು ನನ್ನ ಮೈಗೆ ತಾಕಬಾರದು, ಆ ರೀತಿಯಾಗಿ ದಾಟಿಸಬಲ್ಲಿರಾ ಎಂದು ಅಲ್ಲಿದ್ದ ನಾವಿಕರನ್ನು ಪ್ರಶ್ನಿಸಲು ಅವರಿಗೆ ಆಶ್ಚರ್ಯವಾಯಿತು. ಗಂಗಾ ತೀರಕ್ಕೆ ಬರುವವರೆಲ್ಲರೂ ಗಂಗಾ ಗಂಗಾ ಎಂದು ಕೂಗುತ್ತಾ ಧಾವಿಸಿ ಬಂದು ನೀರಿಗೆ ಹಾರುತ್ತಾರೆ. ಗಂಗೆಯನ್ನು ಕಂಡೊಡನೆ ಸಚೇಲ ಸ್ನಾನ ಮಾಡಬೇಕು ಎಂದು ಶಾಸ್ತ್ರ ವಿಧಿಸುತ್ತದೆ. ಆ ಗಂಗೆಯ ಮಹಿಮೆಯಾದರೂ ಎಂಥದು! ಬಿಂದು ಮಾತ್ರ ತನ್ನ ಮೈ ಮೇಲೆ ಬಿದ್ದರೂ ಬ್ರಹ್ಮಹತ್ಯಾ ದೋಷವನ್ನು ನಿವಾರಣೆ ಮಾಡುವ ಶಕ್ತಿ ಆ ಗಂಗಾ ನದಿಗಿದೆ. ಈ ಗಂಗೆಯಲ್ಲಿ ಮಿಂದವನ ಗತಿಯನ್ನು ಬಣ್ಣಿಸಲು ಯಾರಿಗೂ ಸಾಧ್ಯವಿಲ್ಲ. ಹಾಗಿರುವಾಗ
ಈ ಹೆಂಗಸು ಗಂಗಾ ತೀರಕ್ಕೆ ಬಂದು ಒಂದು ಹನಿ ನೀರೂ ಮುಟ್ಟದಂತೆ ನನ್ನನ್ನು ದಾಟಿಸಿ ಎಂದು ಹೇಳಿದ್ದನ್ನು ಕೇಳಿ ಅವರು ಪ್ರಶ್ನಿಸುತ್ತಾರೆ. ಆ ನಾವಿಕರು ಜ್ವಾಲೆಯನ್ನು ಕುರಿತು ಪ್ರಶ್ನಿಸುತ್ತಿದ್ದಾರೆ. ಅಮ್ಮ, ಏತಕ್ಕಾಗಿ ಇಲ್ಲಿಯವರೆಗೆ ಬಂದೆ? ಗಂಗೆಯನ್ನು ಮುಟ್ಟದೇ ಇರಬಹುದೇ? ಸಕಲ ಪಾಪಗಳನ್ನು ನಾಶ ಮಾಡಬಲ್ಲ ಈ ಗಂಗಾ ನದಿಯ ಬಳಿ ಬಂದು ನೀರನ್ನು ಮುಟ್ಟುವುದಿಲ್ಲ ಎನ್ನುತ್ತೀಯಲ್ಲ, ಏನು ಕಾರಣ ಎಂದು ಕೇಳಿದಾಗ ಜ್ವಾಲೆ ಹೇಳುತ್ತಾಳೆ, ನೀವು ಹೇಳುವುದು ಸರಿ, ಗಂಗೆಗೆ ಅನೇಕ ಮಹಿಮೆಗಳುಂಟು. ಆದರೆ ಅದರ ಜೊತೆಯಲ್ಲಿ ಬಹುದೊಡ್ಡದಾದ ದೋಷವೊಂದು ಈಗ ಅವಳಿಗೆ ಪ್ರಾಪ್ತವಾಗಿದೆ. ಆದರೆ ಆ ಗಂಗಾ ನದಿಗಾಗಲಿ ಇಲ್ಲಿರುವ ಬೇರೆಯ ಜನರಿಗಾಗಲಿ ಅದು ತಿಳಿದಿಲ್ಲ ಎಂದು ಹೇಳಿದಾಗ ಆಶ್ಚರ್ಯದಿಂದ ಯಾವುದು ಆ ದೋಷ ಎಂದು ನಾವಿಕರು ಕೇಳಿದರೆ, ಹಾಗೆಲ್ಲ ನಿಮಗೆ ಹೇಳುವವಳಲ್ಲ ನಾನು, ಆ ಗಂಗಾ ನದಿಯೇ ಬಂದು ಕೇಳಲಿ, ನಾನು ಉತ್ತರಿಸುತ್ತೇನೆ ಎಂದು ಹೊರಟಾಗಿ ಹೇಳಿದ್ದಾಳೆ. ಈ ಮಾತು ಗಂಗಾ ನದಿಗೆ ಕೇಳಿಸಿತು. ನೈಜದಿಂದ ಜನಕರ ಪಾತ್ರದ ಗ್ರೋಧಕಂ ವೈಜಯಂತೀಧರನ ಪಾದಾಂಬೋ ಶಿವನ ತಲೆಯೈ ಜಡವೆಳ ಶಿಖರದ ಜೀವನಂ ತಾನಂತು ಮಲ್ಲದೆ ಅತಿ ಪಾಪಂಗಳ ಮೈ ಜೋಡನುಗಿದು ಬಿಸುಡುವ ಗಂಗೆ ಬೆದರಿದಳು. ತ್ರೈ ಜಗದೊಳ್ ಅಪವಾದ ಕಂಜದವರುಂಟೆ ಕೇಳೈ ಜನಪ ಜಲದೆ ಜಾಹ್ನವಿ ಕೇಳ್ದು ಪೊರಮಟ್ಟಳು ಅವಳೆಲ್ದ ನುಡಿಗೆ ನಡುಗೆ ಮಹಾರಾಜ ಜನಮೇಜಯ, ಬಲಿಯ ಯಾಗಮಂಟಪಕ್ಕೆ ವಾಮನ ಬಂದಿದ್ದಾನೆ. 3 ಹೆಜ್ಜೆ ಭೂಮಿಯನ್ನು ಬೇಡಿದ್ದಾನೆ. ಕೊಟ್ಟ ಬಲಿಗೆ ಮೊದಲನೆಯ ಹೆಜ್ಜೆಯಲ್ಲಿ ಆತ ಭೂಮಂಡಲವನ್ನು ಅಳೆದಿದ್ದಾನೆ. ತ್ರಿವಿಕ್ರಮನಾಗಿ ಬೆಳೆದು ಅಂತರಿಕ್ಷಕ್ಕೆ ಕಾಲನ್ನು ಚಾಚಿದ್ದಾನೆ. ಆ ಪಾದ ಸತ್ಯಲೋಕದವರೆಗೆ ಅಳೆರಿದೆ. ಸತ್ಯಲೋಕದಲ್ಲಿದ್ದ ಬ್ರಹ್ಮ ಆ ಪರಮಾತ್ಮನ ವಿಷ್ಣು ಪಾದವನ್ನು ನೋಡಿ ತನ್ನ ಕಮಂಡಲದ ನೀರಿನಿಂದ ಆ ಪಾದವನ್ನು ತೊಳೆದಿದ್ದಾನೆ. ಅಲ್ಲಿ ಗಂಗೆಯ ಉದ್ಭವವಾಗಿದೆ. ಆ ಹರಿಯ ಪಾದೋದಕದಿಂದ ಹರಿದ ನೀರು ದೇವಲೋಕದಲ್ಲಿ ಹರಿದು ನಂತರದಲ್ಲಿ ಶಿವನ ತಲೆಯ ಮೇಲೆ ಬಂದು ಬಿದ್ದಿದೆ ಭಗೀರಥನ ಕಾರಣದಿಂದ. ಆ ನಂತರದಲ್ಲಿ ಭಗೀರಥ ಪ್ರಾರ್ಥನೆ ಮಾಡಿದಾಗ ಭೂಲೋಕಕ್ಕೆ ಗಂಗೆಯ ಅವತರಣವಾಗಿದೆ. ಹೀಗೆ ಹರಿಹರ ಬ್ರಹ್ಮಾದಿಗಳಿಂದ ಪುನೀತವಾದ ಗಂಗಾ ನದಿ ತಾನು ಎಂದು ಲೋಕದಲ್ಲಿ ಎಲ್ಲರೂ ಖ್ಯಾತಿಯಿಂದ ಕೊಂಡಾಡುತ್ತಾರೆ. ಸಕಲ ಪಾಪಗಳನ್ನು ನಾಶ ಮಾಡುವ ಶಕ್ತಿ ಗಂಗೆಯಲ್ಲಿದೆ ಎಂದು ಎಲ್ಲರೂ ಹೇಳುತ್ತಾರೆ. ಹಾಗಿರುವಾಗ ಈ ಹೆಂಗಸು ನನ್ನಲ್ಲಿ ದೋಷವಿದೆ ಎಂದು ಹೇಳುತ್ತಿದ್ದಾಳೆ. ಮಹಾರಾಜ, ಲೋಕಾಪವಾದಕ್ಕೆ ಹೆದರದವನು ಯಾರಾದರೂ ಇದ್ದಾರೇನು ಲೋಕದಲ್ಲಿ? ಎಲ್ಲರೂ ಅಪವಾದಕ್ಕೆ ಭಯಪಡುವವರೇ. ಈ ಮಾತುಗಳನ್ನು ಕೇಳಿದ ಗಂಗೆ ಕೂಡಲೇ ಜ್ವಾಲಾದೇವಿಯನ್ನು ಕಾಣಲು ಹೊರಟಿದ್ದಾಳೆ. ಅವಳು ಬರುವ ವೈಭವವನ್ನಾದರೂ ನೋಡಿ. ಅಂಬುರುಘರೋಲಂಬ ಮತ್ಸ್ಯ ಕಚ್ಚಪವಾದಿ ಕಂಬು ಶ್ರೀಕರ ಚಕ್ರವಾಕ್ ಶೈವಾಲ ಕಾದಂಬ ಗಂಭೀರ ಸೈಕತ ಮೃಣಾಣಂಗಳಿವು ತನಗವಯವಗಳಾಗೆ ಇಂಬಾದ ಸೌಂದರ್ಯಂ ಆ ನದಿಯ ನಡುವೆ ಪ್ರತಿಬಿಂಬಿಸಿದೊಲಿರೆ ದಿವ್ಯ ರೂಪರಳಬಡಿಸಿ ಜಗದಂಬೆ ಜಾಹ್ನವಿ ಸಲಿಲ ಮಧ್ಯದಿಂದೆದ್ದು ಬಂದು ಆ ಜ್ವಾಲೆಯಂ ಕೇಳ್ದಳು. ಹರಿಯುತ್ತಿರುವ ಗಂಗಾ ನದಿಯಲ್ಲಿ ಸಕಲ ಜೀವಜಂತುಗಳೂ ಇವೆ. ಆ ವಾರಿಜಂತುಗಳೆಲ್ಲವೂ ಅವಳ ಅವಯವಗಳಾಗಿವೆ. ಮೊಸಳೆಯನ್ನು ತನ್ನ ವಾಹನವಾಗಿ ಮಾಡಿಕೊಂಡ ಆ ಗಂಗಾದೇವಿ ಇಂದು ಜ್ವಾಲಾದೇವಿಗೆ ದರ್ಶನವನ್ನು ಕೊಡಲು ಸ್ತ್ರೀಯ ವೇಷವನ್ನು ಧಾರಣೆ ಮಾಡಿಕೊಂಡು ಬಂದಿದ್ದಾಳೆ.
ನೀರಿನ ಮಧ್ಯದಿಂದ ಎದ್ದು ಬರುತ್ತಿರುವ ದಿವ್ಯ ರೂಪಸಿಯಾದ ಆ ಗಂಗಾದೇವಿ ಜ್ವಾಲೆಯನ್ನು ಕೇಳುತ್ತಿದ್ದಾಳೆ. ದೋಷ ಹರಿತಾನೆಂದು ವೇದಶಾಸ್ತ್ರಗಳು ಘೋಷಿಪುವು. ದೋಷ ಹರಿತಾನೆಂದು ವೇದಶಾಸ್ತ್ರಗಳು ಘೋಷಿಪುವು. ಮುಟ್ಟಲಾಗದು ತಂದನೆಂದು ನೀಂ ದೂಷಿಸುವ ಕಾರಣ ಮದಾಬುದವು ಜ್ವಾಲೆ ಪೇಳೆಂದು ಜಾಹ್ನವಿ ನುಡಿಯಲು. ದೂಷಣದ ಮಾತನಾಡುವಳಲ್ಲ, ಲೋಕದ ಸುಭಾಷಿತವನುಸಿರಬೇಹುದು. ಪುತ್ರರಿಲ್ಲದಿಹ ಯೋಷಯಂಗ ಸ್ಪರ್ಶನಂ ಪಾಪಮೆಂಬರ್. ಇದಕ್ಕಾಗಿ ಬೆದರಿದೆನೆಂದಳು. ದಿವ್ಯ ಸ್ವರೂಪದಿಂದ, ಸ್ತ್ರೀ ರೂಪದಿಂದ ಗಂಗೆಯೇ ನದಿಯ ಮಧ್ಯದಿಂದ ಎದ್ದು ಬಂದು ಜ್ವಾಲಾದೇವಿಯನ್ನು ಕುರಿತು ಪ್ರಶ್ನಿಸುತ್ತಿದ್ದಾಳೆ. ಅಮ್ಮ, ಸಕಲ ಲೋಕವು ನನ್ನನ್ನು ದೋಷಹರೆ ಎಂದು ಕೊಂಡಾಡುತ್ತಿದೆ. ವೇದಶಾಸ್ತ್ರಗಳು ನನ್ನನ್ನು ಪಾಪನಾಶಿನಿ ಎಂದು ಹೇಳುತ್ತಿದೆ. ಅಂತಹ ನನ್ನನ್ನು ಮುಟ್ಟಬಾರದು ಎಂದು ಹೇಳುತ್ತಿದ್ದೀಯಲ್ಲ, ಯಾವ ಕಾರಣದಿಂದ ನನ್ನನ್ನು ಮುಟ್ಟಬಾರದು ಎನ್ನುತ್ತಿರುವೆ ಎಂದು ಪ್ರಶ್ನಿಸಿದಾಗ ಜ್ವಾಲಾದೇವಿ ಹೇಳುತ್ತಿದ್ದಾಳೆ, ಅಮ್ಮ, ನೀವೆಂದುದೆಲ್ಲವೂ ನಿಜ. ಆದರೆ ನಾನು ದೋಷಾರೋಪಣೆ ಮಾಡುತ್ತಿದ್ದೇನೆ ಎಂದು ಭಾವಿಸಬಾರದು. ಅಪುತ್ರಸ್ಯ ಗತಿರ್ನಾಸ್ತಿ ಎಂದು ಹೇಳುತ್ತದೆ ಶಾಸ್ತ್ರ. ಆ ಕಾರಣದಿಂದ ನಿಮ್ಮನ್ನು ಮುಟ್ಟಿದರೆ ಎಲ್ಲಿ ಪಾಪ ಬರುತ್ತದೋ ಎಂದು ಹೆದರಿ ನಾನು ಈ ಮಾತನ್ನಾಡುತ್ತಿದ್ದೇನೆ ಎಂದಿದ್ದಾಳೆ ಜ್ವಾಲಾದೇವಿ. ಎಂದೊಡಕೆರಳು ಭಾಗೀರಥಿ ಸಮಸ್ತ ನೃಪವೃಂದದೊಳ್ ತನ್ನ ಮಗನುದ್ದಾಮನಾಗಿರ್ಪನು. ಎಂದಂ ಅಳಿವವನಲ್ಲವಂ ಯದೃಚ್ಛಾಮರಣಿ ಭಾಗವತ ಮಸ್ತಕಮಣಿ. ವೃಂದಾರ ಕೋಪವಂ ಸತ್ಯಸಂಧಂ ಭೀಷ್ಮನೆಂದು ಮೂಲೋಕದೊಳ್ ಪ್ರಖ್ಯಾತನಾಗಿಹಂ. ಮಂದಮತಿ ನೀನೆನಗೆ ಸುತರಿಲ್ಲೆನಲ್ಬಹುದೆ ಹೋಗೆಂದೊಡಿಲ್ತೆಂದಳು. ಜ್ವಾಲೆಯ ಮಾತನ್ನು ಕೇಳಿ ಭಾಗೀರಥಿ ಕೆರಳಿದ್ದಾಳೆ. ಎಲ್ಲವೂ ದುಷ್ಟ ಹೆಂಗಸೆ, ನನ್ನ ಮಗನಿದ್ದು ನನ್ನನ್ನು ಅಪುತ್ರವಂತೆ ಎನ್ನುತ್ತಿರುವೆಯಾ? ನನ್ನ ಮಗನ ವಿಚಾರ ನಿನಗೆ ತಿಳಿಯದೆ? ಆತ ಎಂಥವನೋ? ಯದೃಚ್ಛಾಮರಣಿ, ಭಾಗವತ ಮಸ್ತಕ ಮಣಿ, ವೃಂದಾರಕೋಪಮ, ಸತ್ಯಸಂಧ. ಅಂತಹ ಮಗನನ್ನು ಭೀಷ್ಮ ಎಂದು ಜಗತ್ತೆಲ್ಲವೂ ಕೊಂಡಾಡುತ್ತಿದೆ. ಅಂತಹ ಮಗನು ನನ್ನವನಾಗಿರುವಾಗ ನನಗೆ ಮಕ್ಕಳಿಲ್ಲ ಎಂದು ಹೇಳುತ್ತಿರುವೆಯಲ್ಲ ಪಾಪಿ, ನಿನ್ನನ್ನು ಏನು ಮಾಡಲಿ ಎಂದು ಬಹಳ ಸಿಟ್ಟಿನಿಂದ ಹೇಳಿ ಹೋಗು ಹೋಗು ಹುಚ್ಚಿ ಎನ್ನುತ್ತಿದ್ದಾಳೆ ದೇವಗಂಗೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 9ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಹೊಸಹಳ್ಳಿ ಶ್ರೀ ರಾಜಾರಾಮಮೂರ್ತಿ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.